ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳ್ಳಟ್ಟಿಯಲ್ಲಿ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಶಿರಹಟ್ಟಿ ತಾಲೂಕು ಘಟಕದ ವತಿಯಿಂದ ಒಂದು ದಿನದ ತರಬೇತಿ ಕಾರ್ಯಾಗಾರ. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಬೆಳ್ಳಟ್ಟಿ ಗ್ರಾಮದಲ್ಲಿ ಶ್ರೀ ಯೋಗಿ ಯೋಮನ ಕಾಲೇಜ್ ಸಭಾಭವನದಲ್ಲಿ ನಡೆದ ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿಯವರ ಸ್ಥಾಪಿಸಿದ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಶಿರಹಟ್ಟಿ ತಾಲೂಕು ಘಟಕದ ವತಿಯಿಂದ ದಲಿತ ಚಳವಳಿಯ ಚಿಂತಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜಯಂತಿ ಹಾಗೂ ಪರಿಸರ ದಿನಾಚರಣೆಯ ಅಂಗವಾಗಿ ತಾಲೂಕಿನ ಗ್ರಾಮ ಸಂಚಾಲಕರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಗಳು, ರಾಜ್ಯ ಮಹಿಳಾ ಘಟಕ ಹಾಗೂ ಮಾಜಿ ಗದಗ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ದೊಡ್ಡಮನಿಯವರು ಸಸಿಗೆ ನೀರು ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಾನವ ಬಂಧುತ್ವ ವೇದಿಕೆಯನ್ನ ಸಚಿವರಾದ ನಮ್ಮ ಸತೀಶಣ್ಣ ಜಾರಕಿಹೊಳಿಯವರು ಈ ವೇದಿಕೆಯನ್ನ ಹುಟ್ಟು ಹಾಕಿದ್ದು, ಇದರ ಉದ್ದೇಶ ಈ ಸಮಾಜದಲ್ಲಿ ನಡೆದತಕ್ಕಂತಹ ಮೂಢನಂಬಿಕೆ, ಅಸ್ಪೃಶ್ಯತೆ, ಸಮಾನತೆಯ ವಿರುದ್ಧ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಈ ಸಮಾಜದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅವರು ಈ ಮಾನವ ಬಂಧುತ್ವ ವೇದಿಕೆಯನ್ನು ಸ್ಥಾಪಿಸಿದ್ದು, ಇದನ್ನ ನಾವು ಎಲ್ಲ ಕಡೆ ಜನಜಾಗೃತಿ ಮೂಡಿಸಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನ ಸಂಘಟನೆಯಾಗಿ ಬಲಪಡಿಸಬೇಕು. ಜೊತೆಗೆ ನಾನು ಕೂಡ ಈ ಸಂಘಟನೆಯಲ್ಲಿ ಮುಂದೆ ನಿಂತು ಸಂಘಟನೆ ಮಾಡಲಿಕ್ಕೆ ಸದಾ ಸಿದ್ಧನಿರ್ತೇನೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಬಸವರಾಜ್ ಈರಣ್ಣ ಅವರು ಮಾತನಾಡಿ, ಈ ವೇದಿಕೆಯನ್ನ ರಾಜ್ಯಾದ್ಯಂತ ಒಂದು ಬೃಹತ್ ಸಂಘಟನೆಯನ್ನ ಮಾಡುತ್ತಾ ಇದನ್ನ ನಾವು ಮುಂದುವರಿಸುತ್ತೇವೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶಿವನಗೌಡ ಪಾಟೀಲ್, ರಮೇಶ್ ಮಲ್ಲಾಡದ್ ಹಾಗೂ ಶಿರಹಟ್ಟಿ ತಾಲೂಕು ಘಟಕದ ಸಂಚಾಲಕರಾದ ಗಾಳೆಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ್ ತಾಲೂಕು ಘಟಕದ ಸಂಚಾಲಕರಾದ ಸೋಮಣ್ಣ ಎತ್ತಿನಹಳ್ಳಿ ಹಾಗೂ ಮುಂಡರಗಿ ತಾಲೂಕು ಸಂಚಾಲಕರಾದ ಸೂರ್ಯಪ್ರಕಾಶ್ ನಾಯ್ಕರ್ ಮತ್ತು ರೋಣ ಘಟಕದ ಸಂಚಾಲಕರಾದ ಶಿವಾನಂದ್ ಗೋಗೇರಿ ಹಾಗೂ ಬಿ ವೆಂಕಟೇಶ್ ಪ್ರಾಚಾರ್ಯರು, ಶ್ರೀ ಯೋಗಿ ಯೋಮನ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬೆಳ್ಳಟ್ಟಿ ಮತ್ತು ಗಜೇಂದ್ರ ಗಡದ ಸಂಚಾಲಕರಾದ ಬಸವರಾಜ ಮಾದರ್, ದಲಿತ ಮುಖಂಡರುಗಳಾದ ನಾಗರಾಜ ಪುತ್ರಾಜ್, ಮಂಜು ದೇಶಳ್ಳಿ, ಹನುಮಂತ್ ಬಂಗಾರಿ ಹಾಗೂ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಸಿಬ್ಬಂದಿ ವರ್ಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದುರ್ಗೇಶ್ ಎಂ, ಬೈರಮ್ಮನವರ್, ಫ್ರೀಡಂ 19 ನ್ಯೂಸ್, ಗದಗ. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.